ಗೈಸ್ ಇವಳು ನಮ್ಮ ಮನೆ ಸೊಸೆ ವಿತೌಟ್ ಮಗ. ಮಮ್ಮಿ ಜೀನ್ಸ್ ಹಾಕ ಮಿಂಚ್ತೈತೆ ಇವತ್ತು. ಹ್ಯಾಪಿ ನ್ಯೂ ಇಯರ್. ಒಂದ್ಸಲಿ ಹಿಂಗೆ ಯಡಿಯೂರಲ್ಲಿ ಊರಬ್ಬ ಇತ್ತು, ಸೊ ಅದಕ್ಕೆ ಅಲ್ಲಿಗೆ ಹೋಗಿದ್ದೆ ಗೈಸ್. ಅವಾಗ ಹೋಗಿರ್ಬೇಕಾದ್ರೆ ಕರೆಕ್ಟಾಗಿ ಇವ್ರದ್ದು ಯಾವ ಸ್ಲಿಪ್ಪರು ಕಳ್ದೋಗಿಲ್ಲ, ನನ್ನ ಕ್ರಾಕ್ಸೇ ಕಳ್ದೋಗಿದ್ದು. ಎಸ್, ಇಟ್ಸ್ ನಾಟ್ ಅಮೃತ ಗೌಡ ಯೂಟ್ಯೂಬ್ ಚಾನಲ್, ಇಟ್ಸ್ ಐಶ್ರುತಾ ವ್ಲಾಗ್ಸ್. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಓಕೆ, ಇವತ್ತು ಹೊಸ ವರ್ಷ, ಹೊಸ ವ್ಲಾಗ್. ತುಂಬ ದಿನ ಆಯ್ತಲ್ವ ವ್ಲಾಗ್ ಮಾಡಿ. ಹೌದು, ಬಿಕಾಸ್ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಅಮ್ಮೂಸ್ ವಾರ್ಡ್ರೋಬ್ ಸ್ಟಾರ್ಟ್ ಮಾಡಿದಾದ್ಮೇಲಿಂದ ನಮ್ಮ ಪರ್ಸ್ನಲ್ ಅಕೌಂಟ್ಸ್ಗಾಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ಗಾಗಿರ್ಬೋದು ಯಾವುದೇ ರೀತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಹೆಂಗಿದ್ರು ಹೊಸ ವರ್ಷ ಅಲ್ವಾ, 2026 ಸ್ಟಾರ್ಟ್ ಮಾಡೋಣ. ಟೆನಿಕಾಸ್ಟ್ ನಮಗೂ ನಾವು ಒಂದು ಪ್ರಯಾರಿಟಿ ಕೊಟ್ಕೋಬೇಕು ಅಲ್ವಾ, ಎಲ್ಲದಕ್ಕೂ ಟೈಮ್ ಮಾಡ್ಕೊಳ್ಳೇಬೇಕಲ್ವಾ. ಅದಕ್ಕೋಸ್ಕರ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಏನಂದ್ರೆ, ಆಲ್ರೆಡಿ ನೀವೆಲ್ಲರೂ ತಮ್ಮನೇಲಲ್ಲಿ ನೋಡಿರ್ತೀರ ದಟ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಚೇಂಜ್ ಆಗಿದೆ ಅಂತ. ಎಸ್, ಇಟ್ಸ್ ನಾಟ್ ಅಮೃತ ಗೌಡ ಯೂಟ್ಯೂಬ್ ಚಾನಲ್, ಇಟ್ಸ್ ಐಶ್ರುತಾ ವ್ಲಾಗ್ಸ್. ವೈ ಮೀನ್ಸ್ ಬಿಕಾಸ್ ಇವಾಗ ಐಶುನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಲು, ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಇಬ್ಬರು ಒಂದೇ ಮನೇಲಿ ಇರೋದ್ರಿಂದ ಇಬ್ಬರು ಸೇಮ್ ಕಂಟೆಂಟೇ ಕೊಡ್ತಿರ್ತೀವಿ. ಲೈಕ್ ಅವಳೆಲ್ಲಿ ಹೋಗ್ತಾಳೆ, ನಾನು ಅಲ್ಲೇ ಹೋಗಿರ್ತೀನಿ, ನಾನು ಹೋಗಿದ್ದ ಕಡೆ ಅವಳು ಬಂದಿರ್ತಾಳೆ. ಬಟ್ ಆದರೆ ಏನಾಗುತ್ತೆ ಅಂದರೆ, ನಾನು ಸೇಮ್ ವಿಡಿಯೋ ಮಾಡಿ ಅವಳು ಸೇಮ್ ವಿಡಿಯೋ ಮಾಡ್ತಿದ್ರೆ ಸೇಮ್ ಕಂಟೆಂಟ್ ಆಗಿ ಹೋಗುತ್ತಲ್ವಾ. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಕಂಬೈನ್ಡ್ ಅವರ್ ನೇಮ್ಸ್ ಲೈಕ್ ಐಶು ಪ್ಲಸ್ ಋತಾ, ಐಶ್ ಪ್ಲಸ್ ಋತಾ, ಐಶ್ರುತಾ ಅಂತ ಮಾಡಿ ಐಶ್ರುತಾ ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಐಶು ಎಲ್ಲಿದ್ದಾಳೆ ತೋರಿಸ್ಲಾ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಇವಾಗ ಎದ್ದು ABC ಜ್ಯೂಸ್ ರೆಡಿ ಮಾಡ್ತಾ ಇದ್ದೀನಿ. ಅಮ್ಮ, ನಮ್ಮ ಮಮ್ಮಿ ನೋಡಿ ಹಾಯ್. ಏನು ಚಾಕಲ್ ಹಾಯ್ ಮಾಡ್ತಾ ಇದೆಯಾ? ಸಾರಿ ಗೈಸ್, ಹೇಳೋದು ಮರ್ತೆ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಎಲ್ಲರೂ ನಿಮಗೆ ಏನು ಸಕ್ಸಸ್ ಸಿಗಬೇಕು ಅಂದ್ಕೊಂಡಿದ್ರೆ ಎಲ್ಲರಿಗೂ ಅದು ಸಿಗಲಿ, ಹಾಗೂ ಎಲ್ಲರೂ ಖುಷಿಯಿಂದ ಒಂದು ಈ ವರ್ಷನ ಸ್ಟಾರ್ಟ್ ಮಾಡೋಣ. ಹೌದು, ಇದು ನಮಗೂ ಹೊಸ ವರ್ಷ ಆಗದೆ ಇರ್ಬೋದು, ಬಟ್ ಆದರೂ ಕ್ಯಾಲೆಂಡರ್ ಪ್ರಕಾರ ನಾವು ಕ್ಯಾಲೆಂಡರ್ಸ್ ನೋಡ್ತೀವಿ. ಕ್ಯಾಲೆಂಡರ್ ಪ್ರಕಾರ ನಮಗೂ ಹೊಸ ವರ್ಷನೇ ಅಲ್ವಾ, ಒಂದು ನ್ಯೂ ಇಯರ್ನ ಸ್ಟಾರ್ಟ್ ಮಾಡ್ತೀವಲ್ಲ. ಸೊ ನ್ಯೂ ಜರ್ನಿ ಒಂದು ರೀತಿಯಲ್ಲಿ ಚೆನ್ನಾಗಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನೀವು ಯಾರ್ಯಾರು ಏನೇನು ಅಂದ್ಕೊಂಡಿದ್ದೀರ ಅದೆಲ್ಲನೂ ಆಗಲಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಸೊ ಇವತ್ತು ಏನು ಪ್ಲ್ಯಾನ್ಸ್ ಎಲ್ಲ ಏನು ಜಾಸ್ತಿ ಇಲ್ಲ. ಆ್ಯಂಡ್ ಮೇನ್ ಥಿಂಗ್ ಇನ್ನೂ ಒಂದು ಏನಂದರೆ, ನಾನು ನನ್ನ ಅಮ್ಮೂಸ್ ವಾರ್ಡ್ರೋಬ್ ಪೇಜಲ್ಲಿ ಆಲ್ರೆಡಿ ಲೈಕ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ರೀಲ್ಸಲ್ಲಿ, ದಟ್ ನಾವಿನ್ನ ಮತ್ತೆ ಏನೋ ಒಂದು ಹೊಸದು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ. ಅದನ್ನು ನಿನ್ನ ಅಲ್ಲೂ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ಬಟ್ ಇವತ್ತಿಂದ ಆ ಕೆಲಸ ಶುರುವಾಗುತ್ತೆ. ಅವತ್ತೇ ಹೇಳಿದ್ದೆ, ಬಟ್ ಕೆಲಸ ಶುರುವಾಗೋದು ಇವತ್ತಿಂದ ಗೈಸ್. ಕೆಲಸ ಸ್ಟಾರ್ಟ್ ಆದಮೇಲೆ ಸೊ ಒಂದೊಂದೇ ತೋರಿಸ್ತಿರ್ತೀನಿ. ಏನು ಕೆಲಸ, ಏನು ಮಾಡ್ತಿದ್ದೀವಿ ಎಲ್ಲನೂ ಕೂಡ ತೋರಿಸ್ತೀನಿ. ದೆನ್ ಇನ್ನೇನು ಹೇಳಬೇಕು, ಇವತ್ತು ಏನೇನು ಮಾಡ್ತೀನಿ ತೋರಿಸ್ತೀನಿ. ಇವತ್ತು ನ್ಯೂ ಇಯರ್ ವ್ಲಾಗ್ ಅಂತ. ಇವತ್ತೇನೇನು ದೇವಸ್ಥಾನಕ್ಕೆ ಹೋಗಿ ಇನ್ನು ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಬೇಕು, ಕೆಲಸ ಇದೆ. ಸೊ ಇಷ್ಟು ಮುಗಿಸಿದ್ರೆ ಇವತ್ತಿನ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಸಿ ಹೆಂಗಿರುತ್ತೆ ಜರ್ನಿ 2026 ಅಂತ. ಓಕೆ ಗೈಸ್, ಸಿಗುವ ಮತ್ತೆ. ಗೈಸ್, ಆ್ಯಕ್ಚುಲಿ ನಮ್ಮ ಮನೇಲಿ ಇನ್ನೂ ಏನು ಕೆಲಸಗಳಾಗಿಲ್ಲ ನೋಡಿ, ಎಲ್ಲ ಹಂಗಂಗೆ ಇಟ್ಬಿಟ್ಟವ್ರೆ. ಯಾಕಂದರೆ ನಮ್ಮಮ್ಮ ಬಿಸಿ ಐತೈತೆ, ಈ ಭಾನುವಾರ ಏನು ಓಂ ಶಕ್ತಿ ಮಾಲೆ ಹಾಕ್ಸ್ಕೊತವ್ರೆ, ಓಂ ಶಕ್ತಿಗೆ ಹೋಯ್ತವ್ರೆ. ಅದಕ್ಕೆ ಎಲ್ಲ ಒಂದು ಕಡೆಯಿಂದ ಫುಲ್ಲು ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ಇನ್ನೂ ಏನೂ ಕೆಲಸಗಳಾಗಿಲ್ಲ. ಅಮ್ಮ, A4 ಆಮ್ಲ, ಆ್ಯಪಲ್ ಅಲ್ಲ. ನಮ್ಮ ಮನೇಲಿ ಆ್ಯಪಲ್ ಅಲ್ಲ, A4 ಆಮ್ಲ, B for ಬೀಟ್ರೂಟ್, C for ಕ್ಯಾರೆಟ್. ನಾನು ಆ್ಯಪಲ್ ಅಂದ್ಕೊಂಡಿದ್ದೆ. A4 ಅಂದರೆ ಆ್ಯಪಲ್ಲೇ, ಆ್ಯಪಲ್ಲು ಬೀಟ್ರೂಟು ಕ್ಯಾರೆಟ್ ಅಂತಾನೆ. ಅಂದರೆ ನಾವು ಆ್ಯಪಲ್ ಬದಲು ಆಮ್ಲನ ಆ್ಯಡ್ ಮಾಡ್ಕೊಂಡಿರೋದು. ಮತ್ತೆ ಹೆಂಗನ್ಸ್ತಿದೆ ನ್ಯೂ ಇಯರ್? ನಿನ್ನೆ ಏನು ವ್ಯತ್ಯಾಸ ಇಲ್ಲ, ವರ್ಷ ಸೇಮ್ ಪ್ರೊಸೀಜರ್ ಎಲ್ಲ ಇದೆ, ಸೇಮ್ ಹೆಂಗಿದೆ ಹಂಗೆ ಇದೆ.
ನೋಡ್ತೀನಿ ಇವತ್ತು ನಮ್ಮ ಅಮ್ಮ ದೇವಸ್ಥಾನಕ್ಕೆ ನಮ್ಮ ಜೊತೆ ಬರ್ತೀನಿ ಅಂತ. ಡಿಫ್ರೆನ್ಸ್ ಕಾಣಬೇಕು ಹೊಸ ವರ್ಷದ್ದು ಏನು ಅನ್ನೋದು ನನ್ನ ಕಾಣೋದಕ್ಕಿಂತ ನಿಮ್ಮಿಬ್ರಲ್ಲಿ ಕಾಣ್ಬೇಕಾಗಿರೋದು. ಏನು ಗೈಸ್ ಅದು ಇವತ್ತು ನಮ್ಮಮ್ಮ ಬರ್ತೀನಿ ದೇವಸ್ಥಾನಕ್ಕೆ ಅಂದೈತೆ ನಮ್ಮ ಜೊತೆಗೆ, ನೋಡಬೇಕು. ಇಲ್ಲ ಮಧ್ಯಾಹ್ನ ಕೊಟ್ಟಿಗೆ ಅಡುಗೆ ಮಾಡ್ತೀವಿ, ಎಲ್ಲರೂ ಒಟ್ಟಿಗೆ ಹೋಗೋಣ ಅಂದಿದ್ದೀವಿ. ಆದರೂ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಅಡುಗೆ ಮಾಡಿದ್ರೆ ಬರ್ತೀವಿ. ಭಾಗ್ಯ ಬಂದ್ಲು ಅನ್ಸುತ್ತೆ, ಗಾಡಿ ನಿಲ್ಲಿಸ್ತವಳೆ. ಇರಿ ಅವಳಿಗೆ ಹ್ಯಾಪಿ ನ್ಯೂ ಇಯರ್ ಹೇಳೋಣ. ಕಮ್ ಲೆಟ್ಸ್ ಗೋ. ಇನ್ನ ಬಾಗ್ಲೆ ತಟ್ಟಿಲ್ಲ. ಇನ್ನ ಬತ್ತವಳೆ ಅನ್ಸುತ್ತೆ. ಬಂದ್ಲು. ಹ್ಯಾಪಿ ನ್ಯೂ ಇಯರ್ ಗೈಸ್. ಇವಳು ನಮ್ಮನೆ ಸೊಸೆ ವಿತೌಟ್ ಮಗ. ಮಗ ಇಲ್ದಿರ ಮನೆ ಸೊಸೆ ಆಯ್ತವಳೆ. ನಮ್ಮ ಮನೇಲಿ ಗಂಡ್ಮಕ್ಳು ಇಲ್ವಲ್ಲ, ಗಂಡ್ಮಕ್ಳು ಇದ್ದಿದ್ರೆ ಮದುವೆ ಮಾಡ್ಕೋಬೋದಿತ್ತು. ಆದರೆ ಏನು ಮಾಡೋದು, ಗಂಡ್ಮಕ್ಳಿಲ್ಲ. ಅಕ್ಕ ಪೂಜೆ ಗೀಜೆ ತುಂಬ ದೊಡ್ಡವರಾಗೋಯ್ತಾರೆ. ಇವಾಗಿನ ಪೂಜೆ ಒಂದು ಬ್ಯಾಲೆನ್ಸು ಗೈಸ್. ಪೂಜೆ ಮಾಡಿದ್ ಮುಗಿಸಿದ್ರೆ ಮುಗೀತು. ಅಕ್ಕ ಪೂಜೆಗೆಲ್ಲ ರೆಡಿ ಮಾಡ್ತಾವಳೆ. ಏನು ಮಮ್ಮಿ ಬಟ್ಟೆ ಹೊಲಿಗೆ ಹಾಕಮ್ಮ ಅಂತ. ಅಮ್ಮ ಹಾಕಾಯ್ತಾ ಎಲ್ಲ ತಿರ್ಗು. ಬಟ್ಟೆ ಸ್ಟಿಚ್ ಹಾಕಮ್ಮ ಅಂತಂದರೆ ನಂದು ಸ್ನಾನ ಆಯಿತು ಗಾಯ್ಸ್. ಸೊ ಇವಾಗ ಇನ್ನು ರೆಡಿ ಆಗಬೇಕು. ಬಟ್ಟೆ ರೆಡಿ ಆಗ್ತಿದೆ. ಅದಾದಮೇಲೆ ಪೂಜೆ ಮಾಡಿ ಬೇರೆ ಕೆಲಸ. ಗಾಯ್ಸ್ ಪಾಪ ಇದು ನನ್ನ ಫೇವ್ರೆಟ್ ಗಿಡ. ಏನು ಒನ್ ಟೈಪ್ ಆಫ್ ಬೋನ್ಸಾ ಇದು. ಏನಾಯ್ತೋ ಗೊತ್ತಿಲ್ಲ, ಬಿಸಿಲಲ್ಲೂ ಲೈಕ್ ಇಲ್ಲಿ ಬಾಲ್ಕನಿಯಿಂದ ಕರೆಕ್ಟಾಗಿ ಬಿಸಿಲು ಬರ್ತಿತ್ತು. ಬಟ್ ಆದರೆ ಫುಲ್ಲು ಒಣಗೋಗಿ ಹಿಂಗಾಗ್ಬಿಟ್ಟಿದೆ. ಚೇಂಜ್ ಮಾಡಬೇಕು. ಇದನ್ನು ನೋಡ್ತಾ ಇದ್ರೆ ಪಾಪ ಅನಿಸುತ್ತೆ ನೋಡಿ. ನೀರು ಕರೆಕ್ಟಾಗಿ ಆಗ್ತಿದ್ವಿ. ತುಂಬ ಬಿಸಿಲು ಇರ್ತಾ ಇರಲಿಲ್ಲ, ತುಂಬ ಲೈಕ್ ನೆರಳು ಇರ್ತಾ ಇರಲಿಲ್ಲ. ಒಂಥರ ಆಗ್ಬಿಟ್ಟಿತ್ತು. ಮಣ್ಣು ಚೇಂಜ್ ಮಾಡಬೇಕಿತ್ತು ಅನಿಸುತ್ತೆ. ಅದನ್ನು ಚೇಂಜ್ ಮಾಡಬೇಕು. ಇದಕ್ಕೆ ಬೇರೆ ಗಿಡ ತಂದು ಹಾಕಬೇಕು. ಇನ್ನು ಪಾಟ್ಸ್ಗಳೆಲ್ಲ ಐತೆ, ಅದಕ್ಕೆಲ್ಲ ಗಿಡ ಹಾಕಿಲ್ಲ. ಅದು ಏನು ಗೊತ್ತಾ, ನಾವು ಇವಾಗ ಹೊಸದಾಗಿ ಮನೆ ಶಿಫ್ಟ್ ಮಾಡಿದ್ವಿ ಅಲ್ವಾ, ಅದಕ್ಕೆ ಇನ್ನೂ ಏನು ಅಷ್ಟು ಏನು ಸೆಟಪ್ ಎಲ್ಲ ಏನು ಮಾಡಿಲ್ಲ. ಇನ್ನೂ ಸೆಟಪ್ ಮಾಡೋದೈತೆ. ಅಮ್ಮ ಆಫ್ ಮಾಡ್ಲಾ ಕುಕ್ಕರು? ಗೊತ್ತಿಲ್ಲ. ಸೊ ಇನ್ನೂ ಏನು ಪ್ರಾಪರಾಗಿ ಮನೆ ಸೆಟಪ್ ಮಾಡಿಲ್ಲ ಗಾಯ್ಸ್. ಸೊ ಹಂಗಂಗೆ ಇದೆ ಎಲ್ಲನೂ. ಸೊ ಅದಕ್ಕೆ ಇನ್ನೂ ಅದು ಗಿಡಗಳಿಗೆ ಪಾಟ್ಗೆಲ್ಲ ಗಿಡ ಎಲ್ಲ ಹಾಕ್ಬೇಕು. ಮನೆ ಸೆಟಪ್ ಮಾಡೋಷ್ಟರಲ್ಲಿ ಇನ್ನೊಂದು ಮನೆಯೇ ಖಾಲಿ ಮಾಡ್ಬಿಟ್ಟಿದೆ. ಅಲ್ಲಿವರೆಗೂ ಮಾಡಲ್ಲ ಗಾಯ್ಸ್. ಏನಮ್ಮ? ಹಲೋ ಗಾಯ್ಸ್, ಇವರು ಮನೆಯೆಲ್ಲ ಫುಲ್ ಕಂಪ್ಲೀಟ್ ಸೆಟಪ್ ಮಾಡೋಷ್ಟರಲ್ಲಿ ಈ ಮನೆನೇ ಚೇಂಜ್ ಮಾಡ್ಬಿಟ್ಟಿರ್ತೀವಿ. ಅಲ್ಲಿವರೆಗೂ ಇವರು ಮನೆ ಫುಲ್ ಕಂಪ್ಲೀಟಾಗಿ ಸೆಟ್ ಮಾಡಲ್ಲ ಗಾಯ್ಸ್. ನಾವೇನು ಮಾಡೋಣ, ಬೆಳಿಗ್ಗೆ ಎದ್ದೊಳ್ತು ಅಂದರೆ ಅಂಗಡಿಗೆ ಹೋಗ್ಬೇಕು, ಆಮೇಲೆ ಹೊರಗಡೆ ಓಡಾಡೋ ಕೆಲಸ ಅದು ಇದು ಇರುತ್ತೆ. ಮಮ್ಮಿ ಒಂದೇ ಒಂದು ಏನಾರ ಐಟಮ್ ತಗೊಬಂದ್ರೆ ಕೆಳಕ್ಕೆ ಇಳ್ದೋಗಲ್ಲ. ಆ್ಯಕ್ಚುಲಿ ಮನೆ ಹುಡುಕ್ಬೇಕಾದ್ರೆ ಏನು ಗೊತ್ತಾ ಗೈಸ್, ಮನೆ ಅಯ್ಯೋ 3rd ಫ್ಲೋರಾ 2nd ಫ್ಲೋರಾ, ಲಿಫ್ಟ್ ಇಲ್ಲ ಅಂದರೆ ಹತ್ತಕ್ಕಾಗಲ್ಲ ಅಂತಿತ್ತು. ಇವಾಗ ನಾವಿರೋದು 4th ಫ್ಲೋರಲ್ಲಿ. ಬಟ್ ಆದರೆ ಲಿಫ್ಟ್ ಇದೆ. ಜಪ್ಪಯ್ಯ ಅಂದರೂ ಕೆಳಗಡೆ ಇಳಿಯಲ್ಲ. ಇಲ್ಲೇ ಏನಾದರೂ ಬತ್ತು, ತರಕಾರಿ ಟೊಮೊಟೊ ಅದು ಇದು ಬಂತು ಅಂದ್ರೂ ಅಮ್ಮು ಹೋಗು ಅನ್ನುತ್ತೆ. ಒಂದಕ್ಕೂ ಕೆಳಗಡೆ ಇಳಿಯಲ್ಲ. ಅಂಥದ್ರಲ್ಲಿ ಮನೆ ಹುಡುಕುವಾಗ ಅಷ್ಟು ಕಂಡೀಷನ್ಸು. ಆ್ಯಕ್ಚುಲಿ ನಮ್ಮ ಮಮ್ಮಿಗೋಸ್ಕರನೇ ಮನೆ ಅಷ್ಟು ಹುಡುಕಿದ್ದು. ನಮ್ಮ ಮಮ್ಮಿಗೆ ಪರ್ಟಿಕ್ಯುಲರ್ ಇದೇ ಏರಿಯಾದಲ್ಲೇ ಇರಬೇಕು, ಇಂಥ ಫ್ಲೋರೇ ಆಗಬೇಕು ಅನ್ನೋಂಥದ್ದು. ನಮಗೇನು ಓಕೆ ಮನೆ ಚೆನ್ನಾಗಿರಬೇಕು ಅನ್ನೋದೊಂದು ನಾವು ಹೇಳ್ತಿದ್ವಿ. ಬಟ್ ಆದರೆ ನಮ್ಮ ಮಮ್ಮಿ ತುಂಬ ಬೇರೆ ಬೇರೆ ಥರ ಕಂಡೀಷನ್ಸ್ ಜಾಸ್ತಿ ಮಮ್ಮಿದು ಅಲ್ವಮ್ಮ? ಎಷ್ಟಲ್ಲಿ ಕೆಳಗಡೆ ಇಳ್ದೈತ್ಯಾ? ಒಂದು 4 ಸಲ ಇಳಿದಿರ್ಬೋದು. ಇವತ್ತು ಇನ್ನು ನೋಡಿ ಟೈಮ್ ಎಷ್ಟಾಯ್ತು ಗೊತ್ತಾ? ಎಷ್ಟಮ್ಮ ಟೈಮು? 10:15 ಆದರೂ ಇನ್ನೂ ಸ್ನಾನ ಆಗಿಲ್ಲ. ಪಾತ್ರೆ ತೊಳೆದವ್ರು ನಾವು, ಏನು ಅಡುಗೆ ಮಾಡಿದವ್ರು ನಾವು, ಎಲ್ಲ ಮಾಡಿದವ್ರು ನಾವು. ಇನ್ನೂ ಸ್ನಾನ ಆಗಿಲ್ಲ. ನೋಡ್ತೀನಿ ಇವತ್ತು ಬತ್ತಿಯೇ ಬರಲ್ವಾ ಅಂತ. ಬರ್ತೀನಿ ಪಕ್ಕ ನೋಡ್ತೀನಿ. ಇನ್ನೇನಂತ ಸ್ನಾನ ಒಂದೇ ಬ್ಯಾಲೆನ್ಸ್ ಇರೋದು, ಕೆಲಸ ಎಲ್ಲ ಆಗೈತೆ. ಅದು ಏನಂದರೆ ನಮ್ಮಮ್ಮ ಇಲ್ಲಿ ವೈಕುಂಠ ಹಿಲ್ಸ್ ಎಲ್ಲ ಐತಲ್ವಾ ಇಸ್ಕಾನು, ಆ ಇಸ್ಕಾನ್ ನೋಡಿಲ್ಲ ಆಯಿತಾ. ಬಟ್ ಆದರೆ ನಾವೆಲ್ಲರೂ ನೋಡಿದ್ದೀವಿ, ಮಮ್ಮಿ ನೋಡಿಲ್ಲ ಅಂದ್ಬಿಟ್ಟು ಕರ್ಕೋಗಿ ಅಂತ ಇತ್ತು. ಕರ್ಕೋಗೋಣ ಅಂದರೆ ಬರಲ್ಲ. ಮಹಾಲಕ್ಷ್ಮಿ ಲೇಔಟಲ್ಲಿರೋ ಇಸ್ಕಾನ್ ನೋಡೈತೆ. ಬಟ್ ಇವತ್ತೇನೋ ಇಸ್ಕಾನ್ಗೆ ಹೋಗೋಣ ಅಂತ ಅನಿಸ್ತು. ಸೊ ಈ ಇಸ್ಕಾನ್ಗೆ ಪಕ್ಕ ಬರಲೇಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡೋಣ ಏನು ಮಾಡುತ್ತೆ ಅಂತ. ನಮ್ಮ ಮನೆ ಟೆರೆಸ್ ಮೇಲೆ ಎಷ್ಟು ಚೆನ್ನಾಗೈತೆ ಅಂತ
ನಮ್ಮ ಸ್ವಂತ ಮನೆ ಏನಲ್ಲ, ಬಟ್ ಆದರೆ ಇದಕ್ಕಿಂತ ಇನ್ನೂ ಚೆನ್ನಾಗಿ ಕಟ್ಸ್ತೀವಿ ಬಿಡಿ ಅಲ್ವಾ. ಮ್ಯಾನಿಫೆಸ್ಟೇಷನ್ ಮಾಡ್ತಾವಳೆ ಗೈಸ್ ಇವಾಗಲೇ. ಮಾಡಬೇಕಲ್ವಾ, ಬಟ್ಟೆ ಒಳಗಾಕಬೇಕು. ಅವಾಗಲೇ ಹೇಳಿದ್ನಲ್ಲ ಗೈಸ್, ಮನೆ ಕ್ಲೀನ್ ಮಾಡ್ತಿದ್ದೀವಿ, ಅಮ್ಮ ಓಂ ಶಕ್ತಿಗೆ ಹೋಗುತ್ತೆ ಅಂತ. ಅದಕ್ಕೆ ಬಿಸಿಲೇ ಇಲ್ಲ ಇವತ್ತು ಗೈಸ್. ಇವರೆಲ್ಲ ಇವತ್ತು ಇಷ್ಟು ಬೇಗ ಎದ್ಬಿಟ್ಟವ್ರೆ ಅಂತ ಬಿಸಿಲಿಲ್ಲ. ಗೈಸ್ ನಮ್ಮ ಮನೆ ಮೇಲೆ ನಿಂತ್ಕೊಂಡ್ರೆ ಏನು ಕಾಣಿಸುತ್ತೆ ಅಂತ ಪ್ರೋಮೌಂಟ್ ಕಾಣಿಸ್ತಾ ಇದೆ ಗೈಸ್. ಪ್ರೋಮೌಂಟ್ ಮುಂದೆ ಒಂದು ಕಾಗೆನೂ ಕಾಣ್ತಾ ಇದೆ. ಕಾಗೆ ಅಲ್ಲ, ಸಾರಿ, ಪಾರಿವಾಳ. ಇನ್ನೇನು ಬಗ್ಗೆ ಸಮಾಚಾರ, ಹಿಂದಿದೆ ಹೊಸ ವರ್ಷ. ಸಖತ್ತಾಗಿದೆ. ನನಗೆ ತುಂಬಾ ಹೊಸ ವರ್ಷ ಎಲ್ಲರಿಗಿಂತ. ಹೊಸ ವರ್ಷನೇ ನಮಗೆ, ಐಶುಗೆ, ಭಾಗ್ಯಂಗೆ, ಎಲ್ಲರಿಗೂ. ಇದೇ ಗೈಸ್ ನನ್ನ ಇವತ್ತಿನ ಔಟ್ಫಿಟ್, ಕಾರ್ಡ್ ಸೆಟ್ ನಮ್ಮ ಅಂಗಡಿದೆ. ಭಾಗ್ಯ ಹಾಕೊಂಡಿರೋದು ನಮ್ಮ ಅಂಗಡಿದೇನೆ. ಎಸ್ ಗೈಸ್, ಐಶು ಹಾಕಿರ್ತಾಳೆ ನೋಡಿ ಅಮ್ಮೂಸ್ ವಾರ್ಡ್ರೋಬಲ್ಲಿ. ಆ್ಯಕ್ಚುಲಿ ಇಷ್ಟು ದಿನ ಏನು ಗೊತ್ತಾ ಗೈಸ್, ನಮಗೆ ಈ ಥರ ಹೊಸ ವರ್ಷಕ್ಕೆ ಹೊಸ ಬಟ್ಟೆನೇ ಹಾಕೋಬೇಕು, ಅಥವಾ ಹೊಸ ವರ್ಷದಲ್ಲಿ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋ ಥರ ನಂಗೇನೋ ಅನಿಸ್ತಿರ್ಲಿಲ್ಲ. ಬಟ್ ಏನೋ ಗೊತ್ತಿಲ್ಲ, ಈ ವರ್ಷ ಅಂದ್ಕೊಂಡಿದ್ದೀನಿ ಹೊಸ ವರ್ಷದಲ್ಲಿ ಹೊಸ ಬಟ್ಟೆ ಹಾಕ್ಕೊಂಡ್ರೆ ದಿನಾ ಹೊಸ ಬಟ್ಟೆ ಹಾಕೋಬೋದಲ್ವಾ ಅನ್ನೋ ಒಂದು ಕಾನ್ಸೆಪ್ಟ್. ಅದಕ್ಕೆ ಗೈಸ್ ಇನ್ನೊಂದು ಹೇಳಿದ್ದೀನಿ, ಇವತ್ತು ಹೊಸ ವರ್ಷ ಅಲ್ವಾ, ಅದಕ್ಕೆ ಹೊಸ ಬಟ್ಟೆ ತಗೋ, ಇಡೀ ವರ್ಷ ಅಲ್ಲ ಹೊಸ ಬಟ್ಟೆ ತಗೋತಿರ್ತೀವಿ ಅಂತ. ಬಟ್ಟೆ ತಗೊಳ್ಳೋದು ದುಡ್ಡಿಲ್ಲ ಗೈಸ್. ಇಲ್ಲ ಗೈಸ್, ಎಷ್ಟು ಜಾಸ್ತಿ ಬೇಡ, ಎಷ್ಟು ರೂಪಾಯಿ ನಮ್ಮ ಹತ್ರ ಐತೆ ಅಷ್ಟು ರೂಪಾಯಿ ತಗೊಳ್ಳೋದು. ಇವತ್ತು ಬಟ್ಟೆ ತಗೋ ಅಂತ. ಹಂಗಾರೆ ಇವತ್ತು ಅಕ್ಕ ಫುಲ್ ಶಾಪಿಂಗ್. ಫುಲ್ ಶಾಪಿಂಗು. ಬಟ್ಟೆ ತಗೊಂಡು ಬಟ್ಟೆ ಕಲೆಕ್ಷನ್ಸ್ ಮಾಡೋದ್ರಲ್ಲಿ ಇನ್ಸ್ಪೈರ್ ಆಗ್ಬೇಕಂತಂದ್ರೆ ಭಾಗ್ಯನಿಂದನೇ ಇನ್ಸ್ಪೈರ್ ಆಗ್ಬೇಕು. ಅವಳ ಹತ್ರ ಕಬೋರ್ಡ್ ತುಂಬಾ ಬಟ್ಟೆ ಇರ್ಲಿ, ಬಟ್ ಹಾಕೊಂಡಿದ್ದೇ ಹಾಕೋ ಬರ್ತಿರ್ತಾಳೆ ಅಷ್ಟೇ. ಬಟ್ ತುಂಬಾ ರೇರ್, ಬೇರೆ ಬಟ್ಟೆನೂ ಯೂಸ್ ಮಾಡ್ತಾಳಿಲ್ಲ ಅಂತಲ್ಲ, ಬಟ್ ಆದ್ರೆ ಗೈಸ್ ನಂದು ಲಾಜಿಕ್ ಏನಂದ್ರೆ, ಇವಾಗ ಹೊಸ ಬಟ್ಟೆ ಹಾಕೊಂಡ್ರೆ ಜಾಸ್ತಿ ಖಾಲಿ ಆಗ್ಬಿಡುತ್ತಲ್ವಾ ಅಂತ. ಏನಾದರೂ ಸ್ಪೆಷಲ್ ಲೊಕೇಶನ್ ಇರುತ್ತೆ ಅಲ್ವಾ, ಅವಾಗ ಹಾಕೋಬೇಕು ಅನ್ನೋ ಥರ. ಆ್ಯಂಡ್ ನನ್ನ ಫೋನ್ಸ್ ಬೇರೆ ಚೆನ್ನಾಗಿಲ್ಲ, ಅದಕ್ಕೆ ಯಾರು ನೋಡ್ತಾರೆ, ಸ್ನ್ಯಾಪ್ ಹಾಕೋದ್ರು ನೋಡಲ್ಲ, ಕ್ಯಾಮ್ರಾಸ್ ಚೆನ್ನಾಗಿಲ್ಲ. ಅದಕ್ಕೆ ಸೊ ಹೊಸ ಫೋನ್ ಬಂದಾಗ ಡೈಲಿ ಹೊಸದು ಹಾಕೋತೀನಿ ಗೈಸ್. ನೋಡಿ ಗೈಸ್, ನೋಡ್ತೀನಿ ಇನ್ನೇನು ಜಾನಲ್ಲಿ ತಗೋತಾಳ ಅಕ್ಕ. ಎಸ್ ಗೈಸ್, ತಗೊಂಡ್ಮೇಲೆ ಭಾಗ್ಯ ಗೌಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್. ನಾನು ತಗೋತೀನಿ ಅಂತ ಹೇಳಿ 4-5 ತಿಂಗಳೈತೆ, ಬರ್ತೈತೆ, ತಗೊಳಕ್ಕೆ ಆಗಿಲ್ಲ. ನನಗೂ ಏನ್ ಗೊತ್ತಾ ಗೈಸ್, ಬಟ್ಟೆ ಕಲೆಕ್ಷನ್ಸ್ ಮಾಡ್ಬೇಕಂತ ಇಷ್ಟ, ಆದ್ರೆ ದುಡ್ಡು ಬೇಕಲ್ವಾ. ಆಮೇಲೆ ಇನ್ನೊಂದೇನು ಗೊತ್ತಾ ಗೈಸ್, ಜಾಸ್ತಿ ನಾವು ಮುಂದೆ ಮಾಡೋದನ್ನ ಫ್ಯೂಚರಲ್ಲಿ ಮಾಡೋದನ್ನ ಹೇಳ್ಬಾರ್ದು, ಯಾರಿಗೂ ರಿವೀಲ್ ಮಾಡಬಾರ್ದು. ಅರ್ಧ ನಜಾರ್ ಅಂತಾರಲ್ವಾ, ಕೆಟ್ಟ ಕಣ್ಣೆ ಬಿದ್ದುಬಿಡುತ್ತೆ, ಅದಾಗಲ್ಲ. ಅದಕ್ಕೆ ಅದಾಗಕ್ಕೆ ಮುಂಚೆ ಯಾರಿಗೂ ಹೇಳ್ಬೇಡಿ, ಅದಾದ್ಮೇಲೆ ಹೇಳ್ಕೊಳ್ಳಿ. ಇವಾಗ ಅದಕ್ಕೆ ನಾವು ಏನೋ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಅಂದ್ವಲ್ಲ, ಅದನ್ನು ಅಷ್ಟೇ. ಬಟ್ ಏನೋ ಮಾಡ್ತಿದೀವಿ ಅಂತ ಅಟ್ಲೀಸ್ಟ್ ಹೇಳ್ತೀನಿ. ಲೈಕ್ ಒಂದು ಸಡನ್ನಾಗಿ ನಿಮಗೆ ಸರ್ಪ್ರೈಸ್ಗಿಂತ ಏನೋ ಒಂದು ಅಟ್ಲೀಸ್ಟ್ ನಿಮಗೆ ಗೆಸ್ಸಿಂಗ್ ಆದ್ರೂ ಇರುತ್ತೆ. ತುಂಬ ಜನ ಕಮೆಂಟಲ್ಲೆಲ್ಲ ಗೆಸ್ ಮಾಡ್ತಿದ್ರಿ, ಬಟ್ ಆದರೆ ಅದೇ ರೀತಿ ಸೇಮ್ ಅಂತಲೂ ಹೇಳೋಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಆದಷ್ಟು ಬೇಗ ನಾನು ವೇಟ್ ಆ್ಯಂಡ್ ವಾಚ್. ಇನ್ನು 1-2-3 ಡೇಸ್ ಗೈಸ್, ಲೈಕ್ ಅಟ್ಲೀಸ್ಟ್ ಸ್ವಲ್ಪ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಗೆಸ್ ಮಾಡ್ಬೋದು ನೀವು. 1-2-3 ಡೇಸ್ ಆದಮೇಲೆ ಗೆಸ್ ಮಾಡ್ಬೋದು, ಬಿಕಾಸ್ ಅದರದ್ದೇ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನೇನು ಬರೀ ಇವತ್ತಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆನೇ ಓಡಾಡೋದು, ಅದ್ರ ಬಗ್ಗೆ ವ್ಲಾಗ್ಸು ಅಥವಾ ಮಿನಿ ವ್ಲಾಗ್ಸು, ರೀಲ್ಸ್ ಎಲ್ಲ ಪ್ರತಿಯೊಂದು ಅದ್ರ ರಿಲೇಟೆಡೇ ಇರುತ್ತೆ. ಅದಕ್ಕೋಸ್ಕರ ಗೆಸ್ ಮಾಡ್ಬೋದು. ಸೊ ಸ್ಟೇ ಟ್ಯೂನ್ಡ್. ಇವಾಗ ಹೋಗೋಣ. ಆಮೇಲೆ ನಮ್ಮ ಕೆಲಸದ ಮೇಲೆ ಕಣ್ಣಾಕ್ಬೇಡಿ ಪ್ಲೀಸ್. ನೋ ನಜಾರ್. ನಿಮ್ಗೂ ಒಳ್ಳೇದಾಗ್ಲಿ, ನಮ್ಗೂ ಒಳ್ಳೇದಾಗ್ಲಿ. ಬಟ್ ದೃಷ್ಟಿ ಎಲ್ಲಾರು ಆಗ್ತಾರೆ ಅಂತ ಹೇಳಕ್ಕಾಗಲ್ಲ, ಒಬ್ರೊಬ್ರು ಕಣ್ಣು ಹಂಗಿರುತ್ತೆ. ಹೌದು, ಅದು ನಿಜ. ಬಟ್ ಅಮ್ಮಂದಿರೋ ದೃಷ್ಟಿ ತೆಗ್ದಾಕಲ್ಲ, ನಮ್ಗೆಲ್ಲ ದೃಷ್ಟಿ ಇದೆ ಅಂತ ಕಣ್ಣಾಕ್ಬೇಡಿ. ಯಾರು ಹಾಕಲ್ಲ, ಬಟ್ ಆಲ್ಮೋಸ್ಟ್ ಈ ಥರ ಫಾಲೋವರ್ಸ್ಗಳಾಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಎಲ್ಲ ಒಳ್ಳೇದೇ ಬಯಸ್ತೀರಾ. ಬಟ್ ಕೆಲವ್ರು ಇರ್ತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಅಂಥವ್ರಿಗೆ ಹೇಳಿದ್ದಷ್ಟೇ, ನೀವು ಯಾರು ತಲೆಗೆ ಹಾಕೋಬೇಡಿ. ಯಾರೋ ಒಬ್ಬರು ಬಂದಿದ್ದಾರೆ ನೋಡಿ. ಎಷ್ಟೊತ್ಕಮ್ಮ ಬರೋದು? ಮತ್ತೆ ಏನು ಸಮಾಚಾರ? ನ್ಯೂ ಇಯರ್ ಜೋರ?
ಇವಳಿಗೆ ಏನೋ ಬಂದ್ಬಿಟ್ಟೈತೆ. ಏನಿಲ್ಲ ಅನ್ನಲ್ಲ. ಓಕೆ, ನಂದು ಎಲ್ಲ ರೆಡಿ ಆಯಿತು. ಮಮ್ಮಿದೊಂದು ಬ್ಯಾಲೆನ್ಸು ಅದು ಹೇಳ್ತಿದ್ರು. ಮಮ್ಮಿ ಜೀನ್ಸ್ ಹಾಕ ಮಿಂಚ್ತೈತೆ ಇವತ್ತು. ಆಟ ಇನ್ನೂ ಬಂದಿಲ್ವಲ್ರು. ಅದೆಲ್ಲ ಇರಬೇಕು. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ ಗಾಯ್ಸ್? ಹಿಂಗೆ ಕಾಣಿಸ್ತಿದ್ದೀನಿ. ನನಗೆ ಇದೊಂಥರ ಹುಚ್ಚು. ಏನಂತಾರೆ, ರೆಡಿ ಆದಮೇಲೆ ಎಲ್ಲರ ಹತ್ರ ಹೋಗಿ ಹೋಗಿ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಂತ ಕೇಳೋದು. ಸೊ ಅದಕ್ಕೆ ನಿಮ್ಮ ಹತ್ರನೂ ಕೇಳ್ತಿದ್ದೀನಿ. ಗಾಯ್ಸ್, ಏನು ಇಸ್ಕಾನಲ್ಲಿ ಜನ ತುಂಬೋಗವ್ರೆ ಗಾಯ್ಸ್. ನೋಡಿ ಎಷ್ಟು ಜನ ಅವರೇ. ಲೈಕ್ ನಾರ್ಮಲ್ ಟೈಮಲ್ಲಿ, ಮಾಮೂಲಿ ಟೈಮಲ್ಲಿ ಬಂದಾಗ ಜನನೇ ಇರಲ್ಲ. ಬಟ್ ಇವಾಗ ಹೆವಿ ಜನ ಇದ್ದಾರೆ. ನಾನು ಒಂದು ಮೀಡಿಯಮಾಗಿ ಇರ್ತಾರೆ, ಓಕೆ ಪರವಾಗಿಲ್ಲ, ಸ್ವಲ್ಪ ಖಾಲಿನೇ ಇರುತ್ತೆ ಅಂದ್ಕೊಂಡೆ. ಅವಾಗೆಲ್ಲ ನಾವು ಪಾರ್ಕಿಂಗ್ ಮಾಡೋಕ್ಕೆ ಹೋದರೆ ಗಾಡಿಗಳು ಇರ್ತಿರ್ಲಿಲ್ಲ, ಜನಗಳು ಇರ್ತಿರ್ಲಿಲ್ಲ. ನೋಡಿದ್ರೆ ಇವಾಗ ಫುಲ್ ಹೆವಿ ಜನ ಅವರೇ. ಐಶ್ವರ್ ಇನ್ನೂ ಬಂದಿಲ್ಲ. ನಾನು ಮಮ್ಮಿ ಆಟೋಲ್ಲಿ ಬಂದ್ವಿ. ಐಶ್ವರ್ ಇನ್ನೂ ಬರಬೇಕು, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಜನ ಅವರೇ ನೋಡಿ. ಇಲ್ಲಿ ವಾಯ್ಸ್ಗೆ ಅದು ಇದು ಸೌಂಡ್ಗೂ ಕೇಳಿಸ್ತಾನೆ ಇಲ್ಲ. ಹಾರನ್ ಸೌಂಡು, ಜನ ಗಜಿ ಬಿಜಿ ಅಂತ ಇರೋದು. ಎಷ್ಟು ಅರ್ಚ್ಕೊಳ್ಳವೋ ಅಂತ. ಮಮ್ಮಿಗೆ ಹೆಂಗ್ ಗೊತ್ತಾ ಗೈಸ್, ನಮ್ಮ ಫೋನ್ ಇದ್ರೂ ಮಮ್ಮಿ ಫೋನಲ್ಲೇ ಫೋಟೋ ತೆಗ್ಸ್ಕೋಬೇಕಂತೆ. ನಮ್ಮ ಫೋನಲ್ಲಿ ಏನೋ ಚೆನ್ನಾಗಿ ಕಾಣಲ್ವೇನೋ ಅಲ್ವಮ್ಮ? ಗಾಯ್ಸ್, ಐಶ್ವರ್ ಬಂದ್ರು, ಗಾಡಿ ಪಾರ್ಕ್ ಮಾಡ್ತಾವ್ರೆ. ನೀವು ಯಾರ್ಯಾರು ಇವತ್ತು ಇಸ್ಕಾನಿಗೆ ಬಂದಿದ್ರಿ ನ್ಯೂ ಇಯರ್ ದಿನ, ಪ್ಲೀಸ್ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರು ಬಂದಿದ್ರಿ ಏನು ಅನ್ನೋದನ್ನ. ಓಕೆನಾ? ಹೊಸ ಚಪ್ಪಲಿ ಹಾಕೋ ಬಂದಿದ್ದೀನಿ. ಯಾರು ಎತ್ಕೋದ್ರೆ ಅಷ್ಟೇ ಗೊತ್ತಾ. ಒಂದ್ಸಲಿ ಹಿಂಗೆ ಯಡಿಯೂರಲ್ಲಿ ಊರಹಬ್ಬ ಇತ್ತು, ಸೊ ಅದಕ್ಕೆ ಅಲ್ಲಿಗೆ ಹೋಗಿದ್ದೆ ಗಾಯ್ಸ್. ಅವಾಗ ಹೋಗಿರ್ಬೇಕಾದ್ರೆ ಕರೆಕ್ಟಾಗಿ ಇವ್ರದ್ದು ಯಾವ ಸ್ಲಿಪ್ಪರು ಕಳ್ದೋಗಿಲ್ಲ, ನನ್ನ ಕ್ರಾಕ್ಸೇ ಕಳ್ದೋಗಿದ್ದು. ನನ್ನ ಕ್ರಾಕ್ಸೇ ಕಳ್ದೋಯ್ತು. ಅದಾದ್ಮೇಲಿಂದ ನನ್ನ ಕ್ರಾಕ್ಸ್ ಪಾಪ ಅವ್ರದ್ದು ಕಳ್ದೋಯ್ತು. ಊರಬ್ಬಕ್ಕೆ ಕರ್ಕೋಗಿದ್ದಾರ್ದು ಕಳ್ದೋಯ್ತು. ಏನು ಮಾಡೋಣ? ಸೊ ಇಬ್ರದ್ದು ಹೊಸ ಚಪ್ಪಲಿ, 2 ಜೊತೆ ಚಪ್ಪಲಿ ಕಳ್ದೋಯ್ತು ಗೈಸ್. ಅದಾದ್ಮೇಲೆ ನನಗೆ ಕ್ರಾಕ್ಸ್ ಮೇಲೆ ಇಂಟ್ರೆಸ್ಟ್ ಹೊರಟೋಯ್ತು. ಆ್ಯಂಡ್ ಆಲ್ಸೋ ನಾನು ಅದನ್ನ ಇಷ್ಟಪಟ್ಟು ತೊಗೊಂಡಿದ್ದಂಥ ಕ್ರಾಕ್ಸ್ ಅದು. ಮಾಡ್ತಾರೋಳು ನಾನು ಬ್ಲಾಗು, ಏನು ಹಾಕಬೇಕು ಬಿಡಬೇಕು ಅನ್ನೋದು ಅದು ನನ್ನ ಇಷ್ಟ. ಆ್ಯಕ್ಚುಲಿ ಕೆಳಗಡೆ ಕೃಷ್ಣನ ದೇವಸ್ಥಾನದಲ್ಲಿ ಅಷ್ಟು ರಶ್ಶೇ ಇಲ್ಲ ಗಾಯ್ಸ್. ಅಲ್ಲೇ ಬೇಗ ದರ್ಶನ ಆಯಿತು. ಇಲ್ಲಿ ಪದ್ಮಾವತಿ ದೇವಸ್ಥಾನ ಐತೆ, ಅಲ್ಲೇ ಫುಲ್ ರಶ್ಶು, ಮತ್ತು ವೆಂಕಟೇಶ್ವರಲ್ಲೇ ಫುಲ್ ರಶ್ಶು. ಇನ್ನು ಈ ಕಡೆ ಎಕ್ಸಿಟ್ಟು. ಸೊ ಏನು ಇಲ್ಲೇ ಜಾಸ್ತಿ ರಶ್ಶು ಕೆಳಗಡೆಗಿಂತ. ಕೆಳಗಡೆ ಇದ್ದವರೆಲ್ಲ ಮೇಲೆ ಬಂದ್ಬಿಟ್ಟವ್ರೆ ಗಾಯ್ಸ್. ಇದು ಕ್ರೀಮ್ ಆಫ್ ವೆಜಿ ಸೂಪು. ಅದು ಏನಮ್ಮಿ ಅದು ಪಾಸ್ತಾ, ಅರಬಿಯಾಟ ಪಾಸ್ತಾ. ಅಲ್ಲೆಲ್ಲ ನೂಡಲ್ಸ್ ಥರ ಐತೆ. ಮತ್ತೆ ಅಲ್ಲೇ ನೀವು ಅಂದಿದ್ದು ಸ್ಪೆಗೆಟಿ ಅಂದರೆ ಹಿಂಗಿರುತ್ತೆ ಅಂತ ತಾನೇ. ಸ್ಪೆಗೆಟಿ ಅಂದರೆ ನೂಡಲ್ಸು. ಆಮೇಲೆ ಅದು ಫ್ರೆಂಚ್ ಫ್ರೈಸು. ಚೆನ್ನಾಗೈತಮ್ಮ. ಇದು ರಾಸ್ಬೆರಿ ಮೊಜಿಟೋ, ಇದು ವಾಟರ್ಮೆಲನ್ ಮೊಜಿಟೋ. ಚೆನ್ನಾಗೈತೆ. ಆವಾಗಲೇ ಬ್ರೌನಿ ತಿಂದ್ವಿ, ಅದು ಚೆನ್ನಾಗಿತ್ತು. ರೋಡಲ್ಲಿ ಒಬ್ಬಳೇ ನಡ್ಕೊಯ್ತಾ ಇದ್ದೀನಿ, ಯಾರೂ ಇಲ್ಲ. ತಿಂದಾದ್ಮೇಲೆ ಮನೆಗೆ ಹೋಗೋಣ ಅಂತ ಹೊರಟ್ವಿ. ನಾನು ಮಮ್ಮಿ ಆಟೋಲ್ಲಿ ಬರ್ತಾಯಿದ್ವಿ. ಆಮೇಲೆ ಹಂಗೆ ಹೋದ್ಲು. ಆದರೆ ಒಂದು ಮರ್ತೋದ್ವಿ. ಏನಂದರೆ ಬಟ್ಟೆ ತೊಗೊಳ್ಳೋದು ಮರ್ತೋದ್ವಿ ಗಾಯ್ಸ್. ಇವತ್ತು ನಾನು ಅವಾಗಲೇ ಹೇಳ್ದಾಗೆ ಇವತ್ತು ಯಾವುದಾದ್ರೂ ಸುಮ್ಮನೆ ಒಂದು ಶಾಪಿಂಗ್ ಮಾಡೋಣ ಅಂತ. ಸೊ ಅದಕ್ಕೆ ಎಲ್ಲಾದರೂ ಹೋಗಬೇಕಲ್ಲ, ಅದಕ್ಕೆ ಮಮ್ಮಿನ ಹಾಗೆ ಕಳಿಸ್ದೆ. ಐಶು, ಭಾಗ್ಯ, ನಾನು ಇವಾಗ ಹೋಗಬೇಕು. ಇಲ್ಲಿ ಬೆಳಕೆ ಇಲ್ಲ ಇಷ್ಟು ದೊಡ್ಡ ರೋಡಲ್ಲಿ. ಸೊ ಇವಾಗ ಹೋಗಬೇಕು. ಭಾಗ್ಯ ಬರ್ತಾವಳೆ. ನಾನು ಆಟೋಲ್ಲಿ ಹೋಗ್ಬಿಟ್ಟು ಆಮೇಲೆ ನೆನೆಸ್ಕೊಂಡೆ. ಆಮೇಲೆ ಸ್ವಲ್ಪ ಮಧ್ಯೆ ರೋಡಲ್ಲಿ ಇಳಿದ್ಬಿಟ್ಟು ಆಮೇಲೆ ಇವಾಗ ಅಲ್ಲಿಂದ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೆವಿ ಆಗೋಯ್ತು ಗುರು, ಫುಲ್ಲು ತಿಂದಿದ್ದೆಲ್ಲ. ಸೊ ಸ್ವಲ್ಪ ಡೈಜೆಸ್ಟ್ ಆಗಲಿ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೀನು ಬರ್ತಾಳೆ. ಬಂದಮೇಲೆ ಝೂಯಿ ಅಂತ ಹೋಗ್ಬಿಡೋದೆ ಗಾಯ್ಸ್. ಅಕ್ಕ ಬಂದ್ಲು.
ಏನಮ್ಮಿ ಅರ್ಥ ಆಗಿಲ್ಲ. ನನ್ಗೆ ಆಮೇಲೆ ಹತ್ತದ ಮೇಲೆ ಅಲ್ಲಿ ಮ್ಯಾಕ್ಸ್ ನೋಡಿದ್ನಲ್ಲ ಅವಾಗ ನೆನಪಾಗಿದ್ದು. ಅನ್ಕಂಡೆ ಅಲ್ಲೆಲ್ಲಾದ್ರೂ ಜುಡಿಯೋ ಅದಕ್ಕೆಲ್ಲಾದ್ರೂ ಹೋಗುಮ ಅಂತ. ಇಲ್ಲೇ ಐತಲ್ಲ ದೀಪಕ್ ಪಕ್ಕನ ಎಲ್ಲಿ? ಅಲ್ಲೇ ಮ್ಯಾಕ್ಸ್ ಐತಲ್ಲ ಮೀ. ನೋಡೋಣ, ಕಲೆಕ್ಷನ್ ಚೆನ್ನಾಗಿದ್ರೆ ನೋಡೋಣ. ಹಾಂ ಓಕೆ. ಐಶು ಯಾರಿಗೆ ಫ್ಲವರ್? ನಂಗ ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನೆನ್ನೆನೆ ಅವಳಿಗೆ ಫ್ಲವರ್ಸ್ ಅಂದರೆ ಜಾಸ್ತಿ ಇಷ್ಟ. ಅದಕ್ಕೆ ನಾಳೆ ತೊಗೋಬೇಕಂತ ನಾವು ಅನ್ಕೋತಾ ಇದ್ವಿ. ಆದರೆ ನಾನು ಆವಾಗಲೇ ವಿಡಿಯೋ ಹಾಕಿದ್ನಲ್ಲ, ಅವಳು ಆಲ್ರೆಡಿ ನಮಗೆ ಅಂತ ತೊಗೊಂಡೇ ಬಂದ್ಬಿಟ್ಟಿದ್ಲು. ಸರಿ ಬಿಡು ಸಂಜೆ ತೊಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಇದೆ. ಆ್ಯಂಡ್ ದಿಸ್ ಒನ್ ನಾನು ತೊಗೊಂಡೆ, ಯಾರಿಗೆ ಅಂತ ಹೇಳಲ್ಲ ಅಷ್ಟೇ ಗೈಸ್. ಇದೊಂದೇ ಚೆನ್ನಾಗಿರೋದು. ನನಗೆ ಯಾವಾಗಲೂ ಯಾರಿಗಾದ್ರೂ ಕೊಡಬೇಕಾದ್ರೆ ಲೈಕ್ ಬೊಕ್ಕೆನೇ ಕೊಡಬೇಕಂತ ನನಗೆ ಏನು ಇಷ್ಟ ಇಲ್ಲ. ಈ ಥರ ಏನಾದರೂ ಸ್ಪೆಷಲ್ ಒಕೇಶನ್ಸ್ ಅಂದರೆ ಒಂದು ಸಿಂಗಲ್ ರೋಸ್ ಕೊಟ್ರು ಇಷ್ಟನೇ. ಸೊ ನಾನು ಒಬ್ರಿಗೋಸ್ಕರ ಒಂದು ಸಿಂಗಲ್ ರೋಸ್ ತೊಗೊಂಡಿದ್ದೀನಿ ಗಾಯ್ಸ್. ಇವಾಗ ಹೋಗಬೇಕು ಝೂಡಿಯೋಗೆ ಏನ್ರೋ ಝೂಡಿಯೋಗ. ಓಕೆ ತಗೋ ಭಾಗ್ಯಮ್ಮ. ಏನು ಹಂಗೆ ಯೋಚನೆ ಮಾಡ್ತಾ ಇದೆಯಾ? ನ್ಯೂ ಇಯರ್ಗೆ ಒಂದು ಜೊತೆ ಬಟ್ಟೆ ಶಾಪಿಂಗ್ ಮಾಡ್ಬೇಕು ಅನ್ಕೊಂಡು ಬಂದ್ಲು ಗಾಯ್ಸ್. ನೋಡಿ ಎಷ್ಟು ಶಾಪಿಂಗ್ ಮಾಡಿದಾಳೆ ಅಂತ. ಅಲ್ಲಿ ಅಕ್ಕ ಇಲ್ಲಿ ನಾನು ಇಲ್ಲಿ. ಸೊ ಇನ್ನೇನು ಮನೆಗೆ ಹೋಗ್ತೀನಿ ಗೈಸ್. ಸ್ವಲ್ಪ ಹೊರಗಡೆ ಹೋಗಬೇಕು. ಅಲ್ಲಿ ಏನೋ ಒಂದು ಪಾರ್ಸಲ್ ಕಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀನಿ ಗಾಯ್ಸ್. ಅವಾಗ್ಲೇ ಮನೆಗೆ ಬಂದಾಯ್ತು. ಮನೆಗೆ ಬಂದ್ಮೇಲೆ ಆಬ್ವಿಯಸ್ ಆಗಿ ಬಟ್ಟೆ ತಗೊಂಡಾದ್ಮೇಲೆ ಅದನ್ನ ಟ್ರಯಲ್ ಮಾಡೋದೇ ಒಂದು ಲಾಂಗ್ ಪೀರಿಯಡ್ ಆಫ್ ಟೈಮ್ ತಗೊಳುತ್ತೆ ಅದಂತೂ. ಸೊ ಮನೆಗೆ ಅವಾಗಲೇ ಬಂದು ಅದೆಲ್ಲ ಟ್ರಯಲ್ ಮಾಡಿ ಅದು ಇದು ಮಾಡಿ ಸ್ವಲ್ಪ ಫುಲ್ ಹೆವಿ ಸ್ಟ್ರೆಸ್ ಆಗ್ಬಿಟ್ಟೈತೆ ಅಷ್ಟೇ. ನ್ಯೂ ಇಯರ್ ಅಂದರೆ ಅಷ್ಟೇ ಸಖತ್ತಾಗೂ ಇತ್ತು, ಬಟ್ ಅಷ್ಟೇ ಸ್ವಲ್ಪ ಸ್ಟ್ರೆಸ್ಫುಲ್ ಆಗೂ ಇತ್ತು. ಬಿಕಾಸ್ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಓಡಾಡೋದು, ನಿಂತ್ಕೊಂಡೇ ಇರೋದು, ಅದು ಇದು ಕೆಲಸಗಳೇ ಆಯ್ತಲ್ವಾ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಕಾಲು ಕೈ ಎಲ್ಲ ನೋಯ್ತೈತೆ. ಸೊ ಇವಾಗ ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳೋದಷ್ಟೇ. ನಿಮ್ಮ ಎಲ್ಲರ ಹೊಸ ವರ್ಷದ ಮೊದಲನೇ ದಿನ ಹೆಂಗಿತ್ತು ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಐ ಹೋಪ್ ದಟ್ ಇನ್ಸ್ಟಾಗ್ರಾಮಲ್ಲಿ ನಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರಾ ನೀವು, ಅದೇ ರೀತಿ ಐಶ್ರುತಾ ವ್ಲಾಗ್ಸ್ಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಬಿಕಾಸ್ ತುಂಬ ಜನಕ್ಕೆ ಆಸೆ ಇರುತ್ತೆ ಈ ಥರ ಯೂಟ್ಯೂಬ್ ವ್ಲಾಗ್ಸ್ ಮಾಡಬೇಕು ಹಂಗೆ ಹಿಂಗೆ ಅಂತ. ಬಟ್ ಕೆಲವ್ರಿಗೆ ಮಾಡೋಕ್ಕಾಗಿರಲ್ಲ. ಕೆಲವರು ಮಾಡೋ ಅಂತ ಒಂದು ಪ್ರೊಸೀಜರಲ್ಲಿ ಇರ್ತೀರಾ. ಕೆಲವರು ತುಂಬ ಜನ 2026 ಮಾಡ್ಬೇಕು ಅನ್ಕೋತಿರ್ತೀರಾ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಣ. ಎಲ್ಲರೂ ಸ್ಟಾರ್ಟ್ ಮಾಡಿ, ಯಾರ್ಯಾರಿಗಾಗುತ್ತೆ ಎಲ್ಲರೂ ಸ್ಟಾರ್ಟ್ ಮಾಡಿ. ಯಾರ ಬಗ್ಗೆನೂ ಏನು ತಲೆ ಕೆಡ್ಸ್ಕೋಬೇಡಿ ಗೈಸ್. ಅವ್ರು ಹಂಗೆ ಅನ್ಕೋತಾರೆ, ಇವ್ರು ಹಿಂಗೆ ಅನ್ಕೋತಾರೆ, ದಟ್ಸ್ ಓಕೆ. ಅದನ್ನೆಲ್ಲ ಬಿಟ್ಟಾಕಿ ನಿಮ್ಗೆ ಏನು ಅನ್ಸುತ್ತೆ ಗೋ ವಿತ್ ಅ ಫ್ಲೋ ಅನ್ನೋ ಥರ ನೀವು ಮಾಡ್ಕೊಂಡು ಹೋಗಿ. ಆ್ಯಂಡ್ ಐ ಹೋಪ್ ದಟ್ ಅವಾಗಲೇ ಹೇಳ್ದಾಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ. ಓಕೆ, ಫೈನಲಿ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಟು ಐಶ್ರುತಾ ವ್ಲಾಗ್ಸ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಗಾಯ್ಸ್, ಬಾಯ್, ಲವ್ ಯು ಆಲ್, ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್.